ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ರೈತ ಹೋರಾಟಗಾರ ಚೆನ್ನಬಸವಪ್ಪ ಬೆಟ್ಟದೂರು ಸ್ಮರಣ ದಿನ, ಅಧ್ಯಯನ ಶಿಬಿರ, ಪರ್ಯಾಯ ರಾಜಕೀಯ ಶಕ್ತಿಯ ಅನಿವಾರ್ಯತೆ ಇದೆ. ರಾಘವೇಂದ್ರ ಕುಷ್ಟಗಿ. ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಅವರಿಂದ ಸುಳ್ಳು ಜಾತಿ ಪ್ರಮಾಣ ಪತ್ರ, ಮೀಸಲು ದುರ್ಬಳಕೆ, ಜನಪ್ರತಿನಿಧಿ ನ್ಯಾಯಾಲಯದ ಮೊರೆ. ಪಿ ನರಸಪ್ಪ. ಜೂನ್ 14ರಂದು ಡಿಗ್ರಿ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ, ಡಾಕ್ಟರ್ ಯಂಕಣ್ಣ. ಜೂನ್ 14ರಂದು ವಕ್ಫ್ ಬೋರ್ಡ್ ನೂತನ ಅಧ್ಯಕ್ಷರಿಗೆ ಸನ್ಮಾನ, ಅನೇಕ ಧರ್ಮಗುರುಗಳು, ರಾಜಕೀಯ ನಾಯಕರು ಭಾಗಿ. ಮೊಹಮ್ಮದ್ ಶಾಲಂ. ಸಂಸದರಿಂದ ಭಾರತ ಮಾಲಾ ರಸ್ತೆ ಕಾಮಗಾರಿ ಗುಣಮಟ್ಟ ಪರೀಕ್ಷೆ, ಅಧಿಕಾರಿಗಳೊಂದಿಗೆ ಸಭೆ. ವಾರ್ತೆಗಳ ವಿವರ. ದೇಶದ ರೈತರ ಸಮಸ್ಯೆಗಳನ್ನು ನಿವಾರಿಸಲು ಐಕ್ಯ ಹೋರಾಟದ ಅಗತ್ಯ ಇದ್ದು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಂಬ ಬಾಲಂಗೋಚಿಯ ರಾಜಕಾರಣವನ್ನು ಮಾಡದೆ ದಲಿತರು, ರೈತರು ಒಗ್ಗಟ್ಟಿನಿಂದ ಹೊಸ ರಾಜಕೀಯ ಶಕ್ತಿಯನ್ನು ನಿರ್ಮಾಣ ಮಾಡಿ ಐಕ್ಯ ಹೋರಾಟಕ್ಕೆ ಮುಂದಾಗಬೇಕು ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಚೆನ್ನಬಸವಪ್ಪ ಬೆಟ್ಟದೂರು ಅವರ ನೆನಪಿನ ದಿನಾಚರಣೆ ಮತ್ತು ಅಧ್ಯಯನ ಶಿಬಿರವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಏಕೀಕರಣದ ಚಳವಳಿ, ವೈಚಾರಿಕ ಬರವಣಿಗೆಗಳ ಜೊತೆಗೆ ರಾಯಚೂರು ಜಿಲ್ಲೆಯಲ್ಲಿ ರೈತರ ಪಡೆಯನ್ನು ಕಟ್ಟಿ ಬೆಳೆಸಿದ ಪ್ರಭಾವಶಾಲಿ ಶಕ್ತಿಯಾದ ಚೆನ್ನಬಸವಪ್ಪ ಬೆಟ್ಟದೂರು ಅವರು ಕೇವಲ 2 ಕೃತಿಗಳನ್ನು ಬರೆದಿದ್ದಾರೆಂದು ಎಲ್ಲರಿಗೂ ಗೊತ್ತಿದೆ. ಆದರೆ ಅವರು ಪ್ರಗತಿಪರ ಚಿಂತನೆಗಳುಳ್ಳ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಅಲ್ಲಮ್ಮ ಪ್ರಭು ಪಾಟೀಲ್ ಬೆಟ್ಟದೂರು ಹಾಗೂ ಚಾಮರಸ ಮಾಲಿ ಪಾಟೀಲ್ ಅಂತಹ 3 ಶಕ್ತಿಗಳನ್ನು ಹಾಗೂ ಹೋರಾಟದ ಮಂಚೂಣಿಯ ನಾಯಕರನ್ನು ಈ ಭಾಗಕ್ಕೆ ನೀಡಿದ್ದಾರೆ ಎಂದರು. ತುಂಗಭದ್ರಾ ಹಾಗೂ ನಾರಾಯಣಪುರ ನಾಲೆಗಳು ಈ ಭಾಗದ ರೈತರಿಗೆ ವರವಾಗಿಯೂ ಹಾಗೂ ನಿರ್ವಹಣೆ ರಾಜಕೀಯ ಪ್ರವೇಶದಿಂದ ಶಾಪವಾಗಿಯೂ ಪರಿಣಮಿಸಿದೆ. ಈ ಶಾಪದಿಂದ ಅನೇಕ ರೈತಾಪಿ ಜನರು ಇಂದಿಗೂ ಕಣ್ಣೀರು ಹರಿಸುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಕೊನೆಯ ಭಾಗದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದರು. ಕೊನೆಯ ಭಾಗದ ರೈತರಿಗೆ ಕಾರಟಗಿ ಹಾಗೂ ತುರ್ವಿಹಾಳ ಭಾಗದ ರಾಜಕಾರಣಿಗಳಿಂದ ಅನ್ಯಾಯವಾಗುತ್ತಿದೆ. ಕಾರಟಗಿ, ತುರ್ವಿಹಾಳ ಸೇರಿದಂತೆ ಮೇಲ್ಭಾಗದ ರಾಜಕಾರಣಿಗಳ ಬೆಂಬಲದಿಂದ 1,000ಕ್ಕೂ ಹೆಚ್ಚಿನ ಅನಧಿಕೃತ ಪಂಪ್ ಸೆಟ್ಗಳನ್ನು ಅಳವಡಿಸಲಾಗಿದೆ. 500ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಲಾಗಿದೆ. ಇದನ್ನು ಪ್ರಶ್ನಿಸಲು ಹೋದ ರೈತ ಹೋರಾಟಗಾರ ಚಾಮರಸ ಮಾಲಿ ಪಾಟೀಲ್ ಮೇಲೆ ಅವಿವೇಕಿ ರಾಜಕಾರಣಿ ದಡೇಸಗೂರು ಬಡಿಗೆಗಳಿಂದ ಹಲ್ಲೆ ನಡೆಸಲು ಮುಂದಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೇಲ್ಭಾಗದಲ್ಲಿರುವ 3 ಜನ ರಾಜಕಾರಣಿಗಳು ರೈತರಿಂದ ಎಕರೆಗೆ ಇಷ್ಟು ಎಂದು ಭತ್ತವನ್ನು ಪಡೆದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವುದು ದುರಂತದ ಸಂಗತಿಯಾಗಿದೆ. ವಯಸ್ಸಾಗಿರಬಹುದು, ನಡೆಯಲು ಆಗದೇ ಇರಬಹುದು, ರೈತರ ಹೋರಾಟಕ್ಕೆ ಉರುಳಿಕೊಂಡಾದರೂ ಬರುವುದಾಗಿ ತಿಳಿಸಿದರು. ಸರಿ ಸರ್ ಇದರ ಜೊತೆಯಲ್ಲಿ ಬಹಳ ಖುಷಿ ಕೊಟ್ಟಂತ ವಿಷಯಗಳು. ಅದಕ್ಕೆ ಖುಷಿ ಅನ್ನಬೇಕು. ಆ ವಿಚಾರಗಳನ್ನು ತಿಳಿದು ತುಂಗಭದ್ರಾ ಮತ್ತು ತುಂಗಭದ್ರಾ ಎಡದಂಡೆ ನಾಲೆ, ಕೃಷ್ಣ ನಾರಾಯಣಪುರ ಬಲದಂಡೆ ನಾಲೆ, ಇವು ಎರಡೂ ನಮ್ಮ ಭಾಗಕ್ಕೆ ದೊಡ್ಡ ವರಗಳು ಹೌದು. ರಾಜಕಾರಣದ ಕಾರಣದಿಂದ, ಅವ್ಯವಸ್ಥೆಯ ಕಾರಣದಿಂದ, ನಿರ್ವಹಣೆಯ ಸೋಲಿನಿಂದ ಅವು ನಮಗೆ ಶಾಪವೂ ಆಗಿದೆ ಎಂಬುದನ್ನು ನಾವು ಬಹಿರಂಗವಾಗಿ ಹೇಳಬೇಕಾದ ಅಗತ್ಯ ಇದೆ. ವರ ಹೌದು,
ಆದರೆ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ದುರಾಶೆಯ ವ್ಯಕ್ತಿಗಳಿಂದ, ರಾಜಕಾರಣಿಗಳಿಂದ ಇವತ್ತು ತುಂಗಭದ್ರಾ ಎಡದಂಡೆ ನಾಲೆಯ ಅಪಾರ ಜನ, ರೈತಾಪಿ ಜನ ನೀರು ಹರಿಸೋದು ಬಿಟ್ಟು ಹೊಲದಲ್ಲಿ ಕಣ್ಣೀರು ಹರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಸಾಕಷ್ಟು ಹೋರಾಟಗಳಾಗಿದೆ. ಒಂದಲ್ಲ ಎರಡಲ್ಲ, ಒಂದೇ ಹೋರಾಟ. ಇವತ್ತ ಹನುಮಗೌಡರು ನಮ್ಮ ಜೊತೆಗಿದ್ದಾರೆ. ಹುಲಿ ಗುಡ್ಡ ಅಂಥೇಳಿ ಒಂದು ಯೋಜನೆಗಾಗಿ ಅದು ನಮ್ಮ ಪಾಟೀಲರು, ಗದಗಿನ ಪಾಟೀಲರ ಒಂದು ಹುನ್ನಾರಾಗಿತ್ತು. ಅದನ್ನು ತಡಿಲಿಕ್ಕೆ ನಾವಿಲ್ಲೆಲ್ಲ ಹೋರಾಟ ಮಾಡಿದ್ವಿ. ಎಸ್.ಎಂ. ಕೃಷ್ಣ ಅವಾಗ ಮುಖ್ಯಮಂತ್ರಿಯಾಗಿದ್ದರು. ಅವಾಗಿಂದ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಎಸ್.ಎಂ. ಕೃಷ್ಣ ಅರಕೇರಿಗೆ ಬಂದಾಗ ಸಾವಿರಾರು ಜನ ಹೋಗಿ ನಾವು ಘೇರಾವ್ ಮಾಡಿದ್ವಿ. ಮಾಡಿ ಅದು 16 TMCಯಿಂದ 12 TMCಗೆ ಇಳಿದು ಇದ್ದಿದ್ದಿಲ್ಲ ಅಂದರೆ ಇವತ್ತು ಈಗ ಎಷ್ಟು ಸಿಗ್ತದೆ ಅಷ್ಟು ನೀರು ಸಿಗ್ತಿರಲಿಲ್ಲ. ಇದು ನಂಬರ್ 1. ಅವಾಗ ಎಸ್.ಎಂ. ಕೃಷ್ಣ ಅವರು ಮಾರ್ಕ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಈ ಸಮಸ್ಯೆಯ ಪರಿಹಾರವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು 3 ಲಕ್ಷ ಕೊಟ್ಟರು. ಆ ಕಾಲಕ್ಕೆ ಅಧ್ಯಯನ ಮಾಡಿ ಏನು ಮಾಡಿದರೆ ಈ ಸಮಸ್ಯೆ ಪರಿಹಾರ ಆಗ್ತದೆ ಅಂತೇಳಿ ಅವಾಗ ಆ ಮಾರ್ಕ್ ಸಂಸ್ಥೆ 2-3 ಸಲಹೆಗಳನ್ನು ಕೊಟ್ಟು, ವಿಶೇಷವಾಗಿ ಇನ್ನೂ 7-8 ಬ್ಯಾಲೆನ್ಸಿಂಗ್ ರಿಸರ್ವೈರ್ಗಳನ್ನು ಮಾಡಬೇಕು ಈ ಭಾಗಕ್ಕೆ ಅಂತೇಳಿ ಅವರು ಕೊಟ್ಟಿದ್ರು. ಇನ್ನೂ ವಿಷಯಗಳಿದೆ. ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ಅಮರಣ್ಣ ಗುಡಿಹಾಳ ಮಾತನಾಡಿ, ನಮ್ಮ ಜೀವನ ಇರುವವರೆಗೆ ರೈತರಿಗೆ ಅನ್ಯಾಯವಾಗದಂತೆ ನಾವು ನೋಡಿಕೊಳ್ಳಬೇಕು. ಚನ್ನಬಸವಪ್ಪ ಬೆಟ್ಟದೂರು ಅವರ ಕುಟುಂಬದಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ. ಆ ಕಾಲದಲ್ಲಿ ಸಜ್ಜೆ ಖರೀದಿ ಕೇಂದ್ರಕ್ಕಾಗಿ ಹೋರಾಟ ನಡೆಸಿ ಪ್ರಥಮವಾಗಿ ರಾಯಚೂರಿನಲ್ಲಿ ಸಜ್ಜೆ ಖರೀದಿ ಕೇಂದ್ರ ಆರಂಭ ಮಾಡುವುದಕ್ಕೆ ಹಾಗೂ 12,000 ಎಕರೆ ಬೆಳೆ ನಷ್ಟಕ್ಕೆ ಪರಿಹಾರ ಒದಗಿಸಿಕೊಡುವ ಹೋರಾಟದಲ್ಲಿ ಚನ್ನಬಸವಪ್ಪ ಬೆಟ್ಟದೂರು ಅವರ ಪಾತ್ರ ಪ್ರಮುಖವಾದದ್ದು ಎಂದು ತಿಳಿಸಿದರು. ಪಂಚಪುರಾಣ ಏನು ತೊಂದರೆ ಅಂದ್ರೆ ನನಗೆ ತೊಂದರೆ ಆಗಿತ್ತು ಭಾವಿಸ್ತಕ್ಕಂಥ ಮಾತನ್ನು ಯಾವುದೇ ತೊಂದರೆ ಆ ತೊಂದರೆಯಲ್ಲಿ ನಾನು ಕೂಡ ಭಾಗಿಯಾಗಿ ಅವರು ಚನ್ನಬಸವನ ಮಾರ್ಗದರ್ಶನದಲ್ಲಿ ನಮ್ಮನ್ನು ಕೂಡ ತೆಗೆದುಕೊಂಡು ಹೋಗಿ ನೀವು ಕೂಡ ಅವರ ನಿಮ್ಮ ತಂದೆ ತಾಯಿ ಅವರಮ್ಮ ಅವರ ಮಾರ್ಗದರ್ಶನದಲ್ಲಿ ಅವರ ಹಿತಮಿತವಾಗಿ ನೀವು ಭಾಗವಹಿಸತಕ್ಕಂಥ ಮಾತನ್ನು ಕೋಶ ಮಕ್ಕಳಿಗೆ ಹೇಳಿ ನಾನು ಕೊನೆ ಭಾಷಣ ನಡೆಸ್ಕೊಂಡು ಕೊನೆ ಭಾಷಣ ನನ್ನ ಸತ್ಯವು 2 ವರ್ಷದಿಂದ ರೈತ ಸಂಘದ ಸಭೆಯಲ್ಲಿ ಭಾಗವಹಿಸಿಲ್ಲ. ಮತ್ತು ಚಾಮರಾಜ ಪಾಟೀಲ್ ಊರಿಗೆ ಬಂದು ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಭಾಳ ತೊಂದರೆಯಿಂದ ಬೆಳಗಾರ ನಿದ್ದೆ ಮಾಡಿಲ್ಲ, ಬೆಳಗಾಗೋರು ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡಲಾರ್ದ ನಮ್ಮ ಗ್ರಾಮದ ಕಟ್ಕೊಂಡು ಈ ಸಭೆಯಲ್ಲಿ ಭಾಗವಹಿಸಿದ್ವಿ. ಈ ನಮ್ಮ ಜೀವನ ಇರುವವರೆಗೂ ರೈತರಿಗೆ ಏನು ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಮಾತನ್ನು ನಾನು ಹೇಳಿ ನನ್ನ ಮಾತು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ರಾಜ್ಯದಲ್ಲಿ ರೈತರ ಸಮಸ್ಯೆಗೆ ಹೋರಾಟ ಮಾಡಿ ಪರಿಹಾರ ಕಂಡುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಹವಾಮಾನಕ್ಕೆ ತಕ್ಕಂತೆ ವ್ಯವಸಾಯ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳುವ ಅನಿವಾರ್ಯತೆ ಇದ್ದು, ಜೊತೆಗೆ ರೈತ ಸಂಘಟನೆಯನ್ನು ಬೆಳೆಸುವ ಸಂಘಟನಾ ಬಲವನ್ನು ಹೆಚ್ಚಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ತಿಳಿಸಿದರು. ಏನೋ ಮಕ್ಕಳಿಗೆ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಯಾರು ಹೋರಾಟ ಮಾಡಿಲ್ಲ. ಎಲ್ಲರೂ ಏನಾದರೂ ನಾವು ನಮ್ಮ ಜನರಿಗೆ ಒಳ್ಳೆಯದಾಗಿ ಮತ್ತೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ಆ ಥರ ಅನುಭವ ಇಟ್ಕೊಂಡು ಹೋರಾಟ ಮಾಡುವಂಥವ್ರು ಬಂದಿದ್ದೀವಿ. ನನಗೂ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಮೊದಲನೇದಾಗಿ ಏನು ಚನ್ನಬಸಪ್ಪ ಬೆಟ್ಟದೂರು ಅವರು ಮತ್ತೆ ಹಲವಾರು ಹಿರಿಯ ಹೋರಾಟಗಾರರು ಯಾವ ಥರ ನಮ್ಮ ಸಂಘಟನೆಯನ್ನ ಕಟ್ಕೊಂಡು ಬಂದಿರುವಂಥದ್ದು, ಯಾವ ಥರ ನಮ್ಮ ರೈತರಿಗೆ ಅವರ ಹಕ್ಕುಗಳಿಗೆ ಇದರಿಂದ ಹೋರಾಟ ಮಾಡ್ಕೊಂಡು ಬಂದು ಅವರಿಗೆ ಹಕ್ಕನ್ನ ಒಪ್ಪಿಸ್ಕೊಡುವಂಥದ್ದು, ಇವೆಲ್ಲದರ ಬಗ್ಗೆ ಹಲವಾರು ಜನರು ಮಾತಾಡೋರಿದ್ದಾರೆ ಮತ್ತು ಇಷ್ಟು ತನಕ ಮಾತಾಡಿದ್ದಾರೆ. ಅದ್ರ ಮುಂದೆ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯಾವ ಥರ ನಾವು ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕೊಳ್ಬೇಕು. ಈಗ ನಿಮಗೆ ಗೊತ್ತಿರಂಗೆ ಈಗ ಹೋದ ವರ್ಷ ಮಳೆ ಇಲ್ಲ, ಈ ವರ್ಷ ಜಾಸ್ತಿ ಮಳೆ ಇರ್ತೈತೆ ಅನ್ನೋದು
ಬರದಂಥ ಸಂಭವಗಳು, ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಇದೆ. ಇದ್ರ ತಕ್ಕಂಗೆ ಯಾವ ಥರ ನಾವುಗಳು ನಮ್ಮ ಬೆಳೆಗಳನ್ನ ಬದಲಾವಣೆಗಳು ಮಾಡ್ಕೋಬೇಕು, ವ್ಯವಸಾಯ ಪದ್ಧತಿಗಳನ್ನು ಯಾವ ಥರ ಬದಲಾವಣೆಗಳು ಮಾಡ್ಕೋಬೇಕು, ಇದ್ರ ಬಗ್ಗೆನೂ ನಾವು ಚಿಂತನೆಗಳನ್ನ ಮಾಡೋಕ್ಕೆ ಶುರು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಹಿಂಗೆ ಉಳ್ಕೊಂಡ್ಬಿಡ್ತೀವಿ. ನಮ್ಮ ಸಂಘಟನೆಯಿಂದ ಮುಂದೆ ಇರುವುದನ್ನ ನಾವು ಯೋಚನೆ ಮಾಡಿ ಬೆಳೆ ಪದ್ಧತಿಗಳನ್ನ ಬದಲಾವಣೆ, ಮತ್ತೆ ಈಗಾಗಲೇ ಮಾತಾಡಿದ್ರು ಸಮಸಮಲಿ ಪಾಟೀಲ್ ಅವರು, ನೀರಾವರಿ ಯಾವ ತರ ನಾವು ನೀರನ್ನ ಯಾವ ತರ ಬಳಸಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ರು. ಇದನ್ನೆಲ್ಲ ಆಲೋಚನೆ ಮಾಡ್ಕೊಂಡು ನಾವು ನಮ್ಮ ಸಂಘಟನೆನ ಬೆಳೆಸಬೇಕಾಗಿರೋ ಜವಾಬ್ದಾರಿ ನಾವೆಲ್ಲರಲ್ಲೂ ಇದೆ. ಈಗ ನನ್ನನ್ನ ಇಲ್ಲಿ ಏನು ಇದಕ್ಕೂ ಮೊದಲು ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಮಾತನಾಡಿ, ಜಿಲ್ಲೆಯಲ್ಲಿ ರೈತ ಸಂಘವನ್ನು ಹುಟ್ಟುಹಾಕಿದ ಕೀರ್ತಿ ಚನ್ನಬಸವಪ್ಪ ಬೆಟ್ಟದೂರು ಅವರಿಗೆ ಸಲ್ಲುತ್ತದೆ. ನೀರಾವರಿ ವಿಷಯಗಳು, ರೈತರ ಇನ್ನಿತರ ಸಮಸ್ಯೆಗಳ ಕುರಿತು ದಲಿತ ಹಾಗೂ ರೈತಪರ ಸಂಘಟನೆಗಳು ಒಟ್ಟಾಗಿ ಐಕ್ಯ ಹೋರಾಟ ಮಾಡಬೇಕಾಗಿದೆ ಎಂದರು. ಯುವಕರನ್ನ ಸಂಘಟಿಸಿ ರೈತ ಸಂಘವನ್ನ ಮುನ್ನಡೆಸಿದರು. ಇಂಥವರ ಒಂದು ನೆನಪನ್ನ ಇವತ್ತಿನ ಪೀಳಿಗೆಗೆ ಜ್ಞಾಪಿಸಿಕೊಡೋ ಒಂದು ಉದ್ದೇಶದಿಂದ ಮತ್ತು ಅವರ ನೆನಪಿನ ಆಚರಣೆ ಮಾಡೋದ್ರ ಮೂಲಕ ಎರಡು ಪ್ರಮುಖ ವಿಚಾರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ನೀರಾವರಿ ಸಮಸ್ಯೆ, ಇನ್ನೊಂದು ಏನಂತಂದ್ರೆ ಇವತ್ತು ಐಕ್ಯ ಹೋರಾಟದ ಅನಿವಾರ್ಯತೆ. ಇದ್ರ ಬಗ್ಗೆ ಬಹಳ ಗಂಭೀರವಾದಂತ ಚಿಂತನೆ ನಡೀತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ತಂದಂತ 3 ಕೃಷಿ ವಿರೋಧಿ ಕಾನೂನುಗಳನ್ನ ಹಿಮ್ಮೆಟ್ಟಿಸಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ದೆಹಲಿಯಲ್ಲಿ 13 ತಿಂಗಳವರೆಗೂ ಹೋರಾಟ ಮಾಡಿ ಕೊನೆಗೇನೆಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿಯವರು ಈ ದೇಶದ ರೈತರ ಕ್ಷಮೆ ಕೇಳಿ ಆ 3 ಕಾನೂನುಗಳನ್ನು ವಾಪಸ್ ಪಡೆದರು. ಅದಕ್ಕಾಗಿ ಇವತ್ತು ಏನಂತಂದ್ರೆ ಸಂಘಟನೆಗಳಲ್ಲಿ ವಿಘಟನೆ ಆಗಿದೆ. ಇವತ್ತು ಕರ್ನಾಟಕ ಕಂಡಂತ 2 ಪ್ರಮುಖ ಚಳವಳಿಗಳು ಏನಂತಂದ್ರೆ, ಒಂದು ದಲಿತ ಚಳವಳಿ, ಇನ್ನೊಂದು ರೈತ ಚಳವಳಿ. ಇವೆರಡು ಏನಂತಂದ್ರೆ ಇವತ್ತು ನಾವು ನೋಡಿದಂಗೆ ನಿಮಗೆ ಹಲವಾರು ಸಂಘಟನೆಗಳು ಹುಟ್ಟಿಕೊಂಡು ಇವತ್ತು ನಡೆಸ್ತಾ ಇವೆ. ಈ ಒಂದು ಉದ್ದೇಶದಿಂದ ಐಕ್ಯತೆಯನ್ನ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು, ನಮ್ಮ ಸಂಘಟನೆಗಳ ಅಸ್ತಿತ್ವಗಳನ್ನು ಉಳಿಸಿಕೊಂಡು ಎಲ್ಲರೂ ಕೂಡಿ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಇವತ್ತು ವೇದಿಕೆ ಕಾರ್ಯಕ್ರಮದ ನಂತರ ತುಂಗಭದ್ರಾ ಎಡದಂಡೆ ನಾಲೆ ಮತ್ತು ನಾರಾಯಣಪುರ ಬರದಂಡೆ ಮತ್ತು ಎಡದಂಡೆ ನಾಲೆಯ ಸಮಸ್ಯೆಗಳು ಹಾಗೂ ಪರಿಹಾರದ ಕುರಿತು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮಗೌಡ ಬೆಳಗುರ್ಕಿ ವಿಷಯವನ್ನು ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಎನ್.ಡಿ. ವಸಂತಕುಮಾರ್, ಕಾರ್ಯಾಧ್ಯಕ್ಷ ಜೆ.ಎಂ. ವೀರಸಂಗಯ್ಯ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ನಾಗರತ್ನಮ್ಮ ವಿ. ಪಾಟೀಲ್, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ, ದೊಡ್ಡ ಬಸವಗೌಡ ಬಲ್ಲಟಗಿ, ಮಲ್ಲಿಕಾರ್ಜುನ್ ಸತ್ಯಂಪೇಟ, ಗೋಣಿ ಬಸಪ್ಪ, ಮಲ್ಲಣ್ಣ, ಮುದ್ದಣ್ಣಯ್ಯ ಸ್ವಾಮಿ, ಮಹಾಂತೇಶ್ ಮಡಿವಾಳ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು, ವಿವಿಧ ಜಿಲ್ಲೆ ಗ್ರಾಮಗಳಿಂದ ಆಗಮಿಸಿದ ರೈತರು, ರೈತ ಮಹಿಳೆಯರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸದಸ್ಯ ಎ. ವಸಂತಕುಮಾರ್ ಇವರು ಮಾದಿಗ ಛಲವಾದಿ ಸಮಾಜಕ್ಕೆ ಸೇರಿದವರಾಗದೆ ಮತಾಂತರಗೊಂಡ ಕ್ರೈಸ್ತನ ಸಮುದಾಯಕ್ಕೆ ಸೇರಿದ್ದಾರೆ. ಮೀಸಲಾತಿಯನ್ನು ದುರುಪಯೋಗ ಪಡಿಸಿಕೊಂಡು ರಾಜಕೀಯ ಸ್ಥಾನಮಾನ ಪಡೆದುಕೊಳ್ಳುತ್ತಿರುವುದನ್ನು ಪ್ರಶ್ನಿಸಿ ಜನಪ್ರತಿ ನ್ಯಾಯಾಲಯದಲ್ಲಿ ದಾವೆ ಹೂಡುವುದಾಗಿ ಹೈಕೋರ್ಟ್ ನ್ಯಾಯವಾದಿ ಪಿ. ನರಸಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೆಲವೆಡೆ ಮಾದಿಗರೆಂದು ಮತ್ತೆ ಕೆಲವೆಡೆ ಛಲವಾದಿಗಳೆಂದು ಮೀಸಲು ಪಡೆದಿರುವ ವಸಂತಕುಮಾರ್ ಇವರು 1989 ಮೇ 14ರಂದು ರಾಯಚೂರಿನ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರೈಸ್ತ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ. ಮತಾಂತರಗೊಂಡಿದ್ದರಿಂದ ಅವರಿಗೆ ಅವಕಾಶ ನೀಡಲಾಗಿದೆ. ಮತಾಂತರಗೊಂಡವರಿಗೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಸೌಲಭ್ಯ ಪಡೆಯಲು ಅರ್ಹರಾಗಿರುವುದಿಲ್ಲ. ಆದರೂ ಎ. ವಸಂತಕುಮಾರ್ ಇವರು ಜವಾಹರನಗರ ಗೃಹ ನಿರ್ಮಾಣ ಸಹಕಾರಿ ಸಂಘದಲ್ಲಿ ಮಾದಿಗ ಎಂದು ಜಾತಿ ಪ್ರಮಾಣ ಪತ್ರ ನೀಡಿ 6 ನಿವೇಶನಗಳನ್ನು ಪಡೆದಿದ್ದಾರೆ.
ಆರ್ಡಿಎ ಅಧ್ಯಕ್ಷರಾಗಿ ಅಧಿಕಾರ ಮಾಡಿ ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ 2 ದೊಡ್ಡ ನಿವೇಶನಗಳನ್ನು ಪಡೆದಿದ್ದಾರೆ. ಒಂದು ನಿವೇಶನ ಎ ವಸಂತ್ ಕುಮಾರ್ ಎಂದು ಮತ್ತೊಂದು ವಿ.ಎ. ಕುಮಾರ್ ಎಂಬ ಹೆಸರಿನಲ್ಲಿ ನಿವೇಶನ ಪಡೆದಿದ್ದಾರೆ. ಆದರೂ ಸರ್ಕಾರಕ್ಕೆ ಸುಳ್ಳು ಪ್ರಮಾಣ ಪತ್ರ ನೀಡಿ ಯಾವುದೇ ನಿವೇಶನ ಪಡೆದಿಲ್ಲ ಎಂದು ಪ್ರಮಾಣ ಪತ್ರ ನೀಡಿರುವುದು ಅಪರಾಧವಾಗಿದ್ದು ಜನಪ್ರತಿನಿಧಿ ಕೋರ್ಟಿನಲ್ಲಿ ಪ್ರಶ್ನಿಸಲಾಗುತ್ತದೆ ಎಂದರು. ವಸಂತ್ ಕುಮಾರ್ ಅವರ ಜಾತಿ ಬಗ್ಗೆ ಬಹಳ ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. 2015 ಮತ್ತು 2016ರಲ್ಲಿ ತಹಸೀಲ್ದಾರ್ ಮತ್ತು DC ಅವರಿಗೆ ಅರ್ಜಿ ಕೊಟ್ಟಿದೆ. ಅವ್ರ ಮನೆಯಲ್ಲಿ ಒಂದು 20 ಮಂದಿ ಜನಸಂಖ್ಯೆ ಇದೆ. ಒಂದು ವೇಳೆ ಒಳ ಮೀಸಲಾತಿ ಬಂದರೆ ಮಾದಿಗರಿಗೆ, ಒಲೆಯರಿಗೆ, ಸಮುದಾಯರಿಗೆ ಅವರಿಗೆ ಏನು ಪರ್ಸೆಂಟೇಜು ಬೈಕಾಟಿಫಿಕೇಷನ್ ಆಗ್ತದೆ ಸೊಸೈಟಿಯಲ್ಲಿ, ಅದು ಒಂದು ವೇಳೆ ಅವರು ಮಾದಿಗ ಅಂತೇಳಿ ಬೇಕ್ ಸರ್ಟಿಫಿಕೇಟ್ ತೊಗೊಂಡು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತಿನವರೆಗೆ ಮಾದಿಗ ಅಂತಕ್ಕಂಥದ್ದು ಸರ್ಟಿಫಿಕೇಟ್ ಏನಿದೆ ಅವರು ರಾಜಕೀಯ ಇದು ಮಾಡ್ತಾ ಇದ್ದಾರೆ. ಹೋದ ವರ್ಷ 2024 3/6/2024ರಲ್ಲಿ ಚುನಾವಣೆಯಲ್ಲಿ ಬಂದಿದೆ. ಅವರು ಬಲಗೈ ಸಮಾಜದವರು ಅಂತೇಳಿ, ಬಲಗೈ ಮೀನ್ಸು ಒಲೆ ಸಮಾಜ ಅಂತ. ಒಲೆ ಸಮಾಜದಲ್ಲಿ ಕೂಡ ಒಳ ಪಂಗಡ ಚಿನ್ನದಾಸರು ಅಂತ ಅವರು ಮೇನು, ಅವ್ರ ಜಾತಿ ಒಂದು ಚಿನ್ನದಾಸರು. ಅವರು ಆಂಧ್ರದವರು. ಆ ಜನಸಂಖ್ಯೆ ನಮ್ಮ ರಾಯಚೂರಲ್ಲಿ 180 ಮಂದಿ ಇದೆ, ಬಳ್ಳಾರಿಯಲ್ಲಿ 220 ಮಂದಿ ಇದೆ. ಟೋಟಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಮತ್ತು ರಾಯಚೂರಲ್ಲಿ ಕೇವಲ 150-200 ಮಂದಿ ಇದ್ದಾರೆ. ಅದು ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ 0.0005 ಬರ್ತದೆ ಸರ್. ಅಂಥ ಸಮಾಜಕ್ಕೆ ಕಂಪ್ಲೀಟ್ MLC ಪದವಿಯಾಗಲಿ ಮಿನಿಸ್ಟ್ರಿಶಿಪ್ ಪದವಿಯಾಗಲಿ ಕೊಡೋದ್ರಿಂದ ಬಾಕಿ ಸಮಾಜಗಳು ಒಲೆಯರಾಗಲಿ ಮಾಡೋದಾಗಲಿ ಇತರೆ ಒಳಪಂಗಡಗಳಾಗಲಿ ಅವರಿಗೆ ಅನ್ಯಾಯ ಆಗ್ತದೆ. ಯಾಕಂದರೆ ಆರ್ಥಿಕವಾಗಿ ಈಗಾಗಲೇ ಅವರು ಬೇಕ್ ಸರ್ಟಿಫಿಕೇಟಿಂದ ತುಂಬ ದುಡಿದುಕೊಂಡಿದ್ದಾರೆ. ಅವ್ರ ಮಕ್ಕಳು ಅವರಿಗೆ ಏಕಾಗ್ರತೆ ಜಾಸ್ತಿ. ಮಾದಿಗರಿಗಿಂತ ಒಲೆಯ ಸಮಾಜಕ್ಕಾಗಲಿ ಅಥವಾ ಈ ದಾಸರ ಸಮಾಜಕ್ಕಾಗಲಿ ಅವ್ರು ತಿಂತಕ್ಕಂಥ ಆಹಾರ, ನಾವು ಬೀಫ್ ತಿನ್ನೋ ಮಂದಿ, ಅವರು ಬೀಫ್ ತಿನ್ನೋದಿಲ್ಲ. ಅವರು ಇದು ಗಂಡ್ಸು ಮಕ್ಕಳು. 2014ರಲ್ಲಿ ರಾಯಚೂರು APMCಯ 3 ವರ್ಷ ಉದ್ಯಮ ನಡೆಸಿರುವ ಪ್ರಮಾಣ ಪತ್ರ ಸೃಷ್ಟಿಸಿಕೊಂಡು ಅವರ ತಾಯಿ ವಾಸಿಸುವ ಮನೆಯಲ್ಲಿ ಜಿನ್ನಿಂಗ್ ಫ್ಯಾಕ್ಟರಿ ನಡೆಸುವುದಾಗಿ ಪ್ರಮಾಣ ಪತ್ರ ಸಲ್ಲಿಸಿ 2 ಎಕರೆ ನಿವೇಶನ ಪಡೆದಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಛಲವಾದಿ ಸಮಾಜವೆಂದು ಆಯ್ಕೆ ಮಾಡಲಾಗಿದೆ. ಮೂಲತಃ ಎ ವಸಂತ್ ಕುಮಾರ್ ಚನ್ನದಾಸರು. ಅವರು ರಾಯಚೂರಿನಲ್ಲಿ 15 ಕುಟುಂಬ, ಬಳ್ಳಾರಿಯಲ್ಲಿ 25 ಕುಟುಂಬಗಳಿವೆ. ಆದರೆ ಮಾದಿಗ ಸಮಾಜ ಹೆಸರಿನಲ್ಲಿ ಮೀಸಲಾತಿ ಪಡೆದು ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಯಾಮಾರಿಸಿ ಒಂದೊಂದು ಬಾರಿ ಒಂದೊಂದು ಜಾತಿ ಹೆಸರಿನ ಮೀಸಲಾತಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಜಾತಿ ಗೊಂದಲ ಕುರಿತಂತೆ ತಹಶೀಲ್ದಾರರು ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಲಾಗಿದೆ. ಜಾರಿ ನಿರ್ದೇಶನಾಲಯದ ADGP ಅರುಣಾ ಚಕ್ರವರ್ತಿ ಇದ್ದು ಅವರ ದೂರನ್ನು ಪರಿಶೀಲಿಸಲು ವಿಳಂಬ ಮಾಡುತ್ತಿದ್ದಾರೆ. ವಸಂತ್ ಕುಮಾರ್ ತಾಯಿ ಹೆಸರು ಮೇರಿಬಾಯಿ, ಆದರೆ ಮೀರಾಬಾಯಿ ಎಂದು ಬದಲಿಸಲಾಗಿದೆ. ಈಗಾಗಲೇ ಪರಿಶಿಷ್ಟ ಜಾತಿ ಆಯೋಗಕ್ಕೆ ದೂರು ನೀಡಲಾಗಿದೆ. ಶೀಘ್ರದಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಮೀಸಲಾತಿ ಅನ್ಯಾಯ ಸರಿಪಡಿಸಿ ಸಮುದಾಯಕ್ಕೆ ನ್ಯಾಯ ಒದಗಿಸುವುದಾಗಿ ಮನವಿ ಮಾಡುವುದಾಗಿ ಹೇಳಿದರು. ಯಾವುದೇ ರಾಜಕೀಯ ದುರುದ್ದೇಶವಿಲ್ಲ, ಆದರೆ ಮಾದಿಗ ಛಲವಾದಿ ಎಂದು ಹೇಳಿ ಮೀಸಲಾತಿ ದುರ್ಬಳಕೆ ಮಾಡುವುದನ್ನು ತಡೆಯಲು ದೂರು ದಾಖಲಿಸಿರುವುದಾಗಿ ಹೇಳಿದರು. ಮಾದಿಗ ಸಮುದಾಯ ಕೆಲ ಯುವಕರನ್ನು ಹಿಂಬಾಲಕರನ್ನಾಗಿಸಿಕೊಂಡಿದ್ದಾರೆ. ಅವರ ಸಹೋದರನೇ ಪ್ರಮಾಣ ಪತ್ರ ನೀಡಿ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿ ದಾಖಲೆ ನೀಡಿದ್ದಾರೆ ಎಂದರು. ವಸಂತ್ ಕುಮಾರ್ ನಾವು ಒಂದೇ ಓಣಿಯವರು. ವಸಂತ್ ಕುಮಾರಿಂದ ಇರತಕ್ಕಂಥವ್ರು ಮಾದರಿ ಹುಡುಗರು. ಏನೋ ಯಾವ ಡ್ರಿಂಕ್ಸ್ ಮಾಡಿ ಏನಾದರೂ ಸ್ವಲ್ಪ ಗದ್ದಲ ಮಾಡೋದಿನ ಆ ಏರಿಯಾದಲ್ಲಿ ದೊಡ್ಡ ಗುಂಡಗಳಾಗಲಿ ದೊಡ್ಡ ಉಳಿದುಕೊಳ್ಳುವ ಮನುಷ್ಯರಾಗಲಿ ಇಲ್ಲ. ಅದಕ್ಕಾಗಿ ಯಾರು ಸಮಾಜದಲ್ಲಿ ಆತನ ಸಲುವಾಗಿ ಎದುರು ಬೇಕಾಗೋ ಮನುಷ್ಯ ಎದುರಬಾರ್ದು ಅಂತೇಳಿ ನಮ್ಮ ಸಮಾಜಕ್ಕೆ ನಾನು ವಿನಂತಿ ಮಾಡ್ಕೊತಿದ್ದೀನಿ. ಇವತ್ತು ನಾನು ಈ ಮೀಟಿಂಗ್ ಮಾಡಬೇಕಂತಂದ್ರೆ ಎಷ್ಟೋ ನಮ್ಮ ಸಮಾಜ ಜನ ನನ್ನ ಜೊತೆ ಸಪೋರ್ಟ್ ಮಾಡಬೇಕಾಗಿತ್ತಲ್ಲ. ಕೇವಲ ಈ ಒಂದು ಅಳುಕು, ಇದು ಈ ಅಳುಕಿನಿಂದ ನನ್ನ ಜೊತೆ ಯಾರೂ ಬರಲಿಲ್ಲ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ನಾನು 1000 ಸಲ ವಸಂತ್ ಕುಮಾರ್ ಸಲುವಾಗಿ ಅವ್ರ ಜಾತಿನ ಪ್ರಶ್ನೆ ಮಾಡೋ ಸಲುವಾಗಿ 1000 ಸಲ ಬರ್ತಿದ್ದೀನಿ. ನಾನು ಈಗ ಇವರಿಗೆ ಸ್ಪೀಕರ್ಗೆ ಭೇಟಿಯಾಗ್ತೀನಿ. ಯಾರು ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆಲ್ಲ ಬಿಟ್ಟಾಗಿ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಹೀಗಾಗಿ ಇದನ್ನೆಲ್ಲ ಬಾಕಿ ವಿಷಯಗಳನ್ನೆಲ್ಲ ನಿಮಗೆ ಡೀಟೇಲ್ ಕೊಟ್ಟಿದ್ದೀನಿ. ಇದ್ರ ಪ್ರಕಾರ ತಾವು ದಯಮಾಡಿ ಎಲ್ಲ ವಿಷಯನ
ಕವರ್ ಮಾಡಿ. ಅದು ಒಂದು ವೇಳೆ ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಎಂಫಸೈಸಿಂಗ್ ಪಾಯಿಂಟ್ ಅಂದರೆ ಗಟ್ಟಿ ಹೇಳ್ತಕ್ಕಂಥ ಮಾತು. ಅದು ಒಂದು ವೇಳೆ ಅದನ್ನು ಕುಲ ಯಾವುದು, ಜಾತಿ ಯಾವುದು, ಧರ್ಮ ಯಾವುದು ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರ ಇಲ್ಲಿ ಬಂದು ನನ್ನ ಕುಲ ಇದೆಯಪ್ಪ, ನನ್ನ ಜಾತಿ ಇದು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟರೆ ನಿಮ್ಮೆಲ್ಲರ ಮುಖಾಂತರ 51,000 ಒಂದು ಲಕ್ಷ ಇಟ್ಟಿದೆ ನನಗೆ ಸೂಕ್ತ ಅನ್ಕೋತದೆ ಅಂತೇಳಿ 51,000 ರೂಪಾಯಿ ಅವರಿಗೆ ರಿವಾರ್ಡು ಇಟ್ಟಿದ್ದೀನಿ. ಇದರಲ್ಲಿ ನಾನು ಸೈನ್ ಮಾಡಿದ್ದೀನಿ, ಇದರಲ್ಲಿ ಇಟ್ಟಿದ್ದೀನಿ. ಅವರು ಯಾವುದೋ ಕುಲ ಹೇಳಿ, ಆದರೆ ಅದಕ್ಕೆ ಕಾಗದ ಪತ್ರ ಇರಬೇಕಲ್ಲ. ಧರ್ಮದ ಪ್ರಕಾರ ಮನುಷ್ಯ ಒಂದು ಅವನಿಗೆ ಜಾತಿ ಅನ್ನೋದು ಇರ್ತದಲ್ಲ, ಅದಕ್ಕೆ ಯಾವುದು ಜಾತಿ ಇದೆ. APMC ಆಡಿನಲ್ಲಿ ಮಾದಿಗ ಅಂತೇಳಿ 2 ಎಕರೆ ಜಮೀನು ತಗೊಂಡಿದ್ದಾರೆ. ಇವತ್ತೇ ಲಾಸ್ಟ್ ಡೇಟ್ ಅಲ್ಲ, ಇವತ್ತೇ ಲೈಸೆನ್ಸು. ಅಲ್ಲಿ ಜಾಗ ತಗೋಬೇಕಂತಂದರೆ 3 ವರ್ಷ ಅವ್ರಿಗೆ ಹೊಟ್ಟೆ ಮೇಲೆ ಅನುಭವ ಇರಬೇಕು. ತಾಯಿ ಭಾಳ ಇನ್ನೋಸೆಂಟ್ ವುಮೆನ್ ಅಮ್ಮ. ಆ ಅಮ್ಮನ ಕಡೆಯಿಂದ ಒಂದು ಅಪ್ಡೇಟ್ ಕೊಡಿಸಿದ್ದಾರೆ, ನನ್ನ ಮಗ ಈಗಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ 3 ವರ್ಷ ಜಿನ್ನಿನ ಫ್ಯಾಕ್ಟ್ರಿ ನಡೆಸಿದಂಥ ಅನುಭವ ನನ್ನ ಮಗನಿಗೆ ಅಂತೇಳಿ. ಯಾವ ನಿಜವಾದ ಜಾತಿ ಧರ್ಮ ಯಾವುದು ಎಂದು ದಾಖಲೆ ಮೂಲಕ ಬಹಿರಂಗಪಡಿಸಿದರೆ 51,000 ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಸುಹಾಸ್, ನೀಲಕಂಠ, ವಿಜಯಕುಮಾರ್ ಇದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಜೂನ್ 14ರಂದು ಕಾಲೇಜಿನ ಸಭಾಂಗಣದಲ್ಲಿ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣವನ್ನು ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಯಂಕಣ್ಣ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೂಪಾಯಿ ಸಮಸ್ಯೆ ಮೂಲ ಮತ್ತು ಪರಿಹಾರ ವಿಷಯವಾಗಿ ನಡೆಯಲಿರುವ ವಿಚಾರ ಸಂಕಿರಣವನ್ನು ಸಂಸದ ಜಿ. ಕುಮಾರ್ ನಾಯಕ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಆಗಮಿಸಲಿದ್ದಾರೆ ಎಂದರು. ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಇವರು PhD ಪದವಿಗೆ ಮಂಡಿಸಿರುವ ಪ್ರಬಂಧಕ್ಕೆ ಶತಕದ ಸಂಭ್ರಮ. ಅದೇ ರೀತಿ 371 ಕಾಯ್ದೆ ಜಾರಿಗೊಂಡು 10 ವರ್ಷ ಕಳೆದಿರುವ ಕುರಿತು 2 ಗೋಷ್ಠಿಗಳು ನಡೆಯಲಿವೆ. ರೂಪಾಯಿ ಸಮಸ್ಯೆ ಮತ್ತು ಪರಿಹಾರ ವಿಷಯವಾಗಿ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಎಕನಾಮಿಕ್ಸ್ ಚೇಂಜ್ನ RBA ಪ್ರೊಫೆಸರ್ ಡಾಕ್ಟರ್ ಕೃಷ್ಣರಾಜ್ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ M. ಶಿವಪ್ಪ ವಹಿಸಿಕೊಳ್ಳಲಿದ್ದಾರೆ. ಎರಡನೇ ಗೋಷ್ಠಿ ಪ್ರಾದೇಶಿಕ ಸಮತೋಲನೆ ಮತ್ತು ವಿಶೇಷ ಸ್ಥಾನಮಾನ 371 ಜಾರಿ ಕುರಿತಾಗಿ ಕೋಲಾಪುರ ಶಿವಾಜಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್ ಕಾಂಬೆ ಪ್ರಕಾಶ್ ಶಂಕರ್ ವಿಷಯ ಮಂಡಿಸಲಿದ್ದಾರೆ. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಉಪನ್ಯಾಸಕ ಡಾಕ್ಟರ್ ಸೋಮನಾಥ್ ರೆಡ್ಡಿ ಸಿ. ಪಾಟೀಲ್ ವಹಿಸಿಕೊಳ್ಳಲಿದ್ದಾರೆ. ವಿವಿಧ ಕಾಲೇಜಿನ ಉಪನ್ಯಾಸಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಪ್ರಬಂಧ ಮಂಡಿಸಿದ್ದು ಶತಮಾನ ಕಳೆದಿದೆ. 1923ರಲ್ಲಿ ಇದೇ ಟೈಟಲಿನ ಬುಕ್ ಒಂದು ಪಬ್ಲಿಷ್ ಆಯಿತು. ಸೇಮ್ ದ ಪ್ರಾಬ್ಲಮ್ ಆಫ್ ರೂಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ಸ್ ಅಂತ ಹೇಳಿ. ಪ್ರಬಂಧ ಮತ್ತು ಗ್ರಂಥ ಎರಡಕ್ಕೂ 100 ವರ್ಷ ತುಂಬಿದ ಪ್ರಯುಕ್ತ ಅರ್ಥಶಾಸ್ತ್ರ ವಿಭಾಗದ ಒಂದಿಗೆ ಉಳಿದಂತೆ ನಮ್ಮ ಎಲ್ಲ ಮಿತ್ರರ ಸಹಕಾರ ಮತ್ತು ನಾಯಕತ್ವದಲ್ಲಿ ರಾಷ್ಟ್ರಮಟ್ಟದ ಸಂಕಿರಣವನ್ನು ಏರ್ಪಡಿಸಿದೆ ನಾಳೆ. ಇದರ ಕುರಿತು ಅಂದರೆ 2 ವಿಷಯಗಳು. ಒಂದು ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪ್ರಬಂಧದ ಕುರಿತು, ಮತ್ತು ಎರಡನೇದು 371 ಕಲಮು ಅದು ಕಾಯ್ದೆಯಾಗಿ ಜಾರಿಯಾಗಿ 10 ವರ್ಷ 11 ದಶಕ ಕಳೆದಿದೆ. ಅದಕ್ಕೆ 3 ವರ್ಷ ಆಗಿದೆ. ಇದಕ್ಕೆ 1 ದಶಕ ಕಳೆದಿರೋದು 2 ಮಹತ್ತರವಾದ ಘಟನೆಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ 2 ಮಹನೀಯರನ್ನು ಕರೆದಿದೆ. ಒಬ್ಬರು ಪ್ರೊಫೆಸರ್ ಕೃಷ್ಣರಾಜ್ ಅಂತ ಹೇಳಿ, ಇವರು ಇಂಡಿಯನ್ ಸೋಷೋ ಎಕನಾಮಿಕ್ ಚೇಂಜಸ್ ಇನ್ಸ್ಟಿಟ್ಯೂಟ್ ಏನು ಬೆಂಗಳೂರಲ್ಲಿ ಇದೆಯೋ ಅದರದ್ದು RBIದು ಪ್ರೊಫೆಸರ್ ಇದ್ದಾರೆ. ಇವರು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜೀವನ ಮತ್ತು ಅವರ ಕೃತಿಗಳ ಕುರಿತು ಮಾತನಾಡ್ತಾರೆ. ಎರಡನೇದು ಮಧ್ಯಾಹ್ನದ ಅವಧಿಗೆ ಏನಂತಂದರೆ ಪ್ರೊಫೆಸರ್ ಕಾಂಬ್ಳೆ ಪ್ರಕಾಶ್ ಶಂಕರ್ ಅಂತ ಹೇಳಿ, ಇವರು ಶಿವಾಜಿ ಯೂನಿವರ್ಸಿಟಿ ಕೋಲ್ಹಾಪುರ್ ಮಹಾರಾಷ್ಟ್ರದಲ್ಲಿ ಸೀನಿಯರ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಇವರು ಮರಾಠವಾಡ ಮತ್ತು ಕರ್ನಾಟಕದ 371 ಏನಿದೆಯೋ ಅದನ್ನು ಆಧಾರವಾಗಿಟ್ಕೊಂಡು ಪ್ರಾದೇಶಿಕ ಅಸಮತೋಲನಗಳು ಉಂಟಾಗಲಿಕ್ಕೆ ಕಾರಣಗಳೇನು ಮತ್ತು ಅವುಗಳನ್ನು ನಿವಾರಿಸಲಿಕ್ಕೆ ಇರುವಂತಹ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ರಜಾಕ್ ಅವರು, ಇದು ರಜಾಕ್ ಉಸ್ತಾದ್ ಅವರು ಕೂಡ ನಮ್ಮೊಂದಿಗೆ ಇರ್ತಾರೆ. ಅವರು 371 ಬಗ್ಗೆ ವಿಸ್ತೃತವಾಗಿ ಮಾತನಾಡಲಿದ್ದಾರೆ. ಇದೇ ಪ್ರಯುಕ್ತವಾಗಿ ನಾವು ಒಂದು ರತ್ನಪ್ರಭಾ ಅಂತ ಹೇಳಿ ಒಂದು ಸ್ಮರಣ ಸಂಚಿಕೆ ತರ್ತಾ ಇದ್ದೀವಿ.
ಈ ಸ್ಮರಣ ಸಂಚಿಕೆಯಲ್ಲಿ ಈಗಾಗಲೇ ಸಂಜೆ 4:30ಕ್ಕೆ ರತ್ನಪ್ರಭಾ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಾಗುತ್ತದೆ. 34 ಜನರು ಬರೆದ ಲೇಖನಗಳ ಸಂಗ್ರಹ ರತ್ನಪ್ರಭಾ ಸ್ಮರಣ ಸಂಚಿಕೆಯನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬಿಡುಗಡೆಗೊಳಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಂಎಲ್ಸಿ ಎ ವಸಂತಕುಮಾರ್, ವಾಲ್ಮೀಕಿ ವಿಶ್ವವಿದ್ಯಾಲಯ ರಿಜಿಸ್ಟರ್ ಡಾಕ್ಟರ್ ಕೆ ವೆಂಕಟೇಶ್, ಡಾಕ್ಟರ್ ವೆಂಕಣ್ಣ, ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ, ಡಾಕ್ಟರ್ ಶಿವಯ್ಯ ಹಿರೇಮಠ ಸೇರಿ ಕಾಲೇಜಿನ ಉಪನ್ಯಾಸಕರು ಭಾಗಿಯಾಗಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರುಗಳಾದ ಡಾಕ್ಟರ್ ಮಹಾಂತೇಶ್ ಅಂಗಡಿ, ಡಾಕ್ಟರ್ ಶಿವಯ್ಯ ಹಿರೇಮಠ್, ಚಂದ್ರಶೇಖರ್ ಸಜ್ಜನ್, ಮಹಾದೇವಪ್ಪ, ವೆಂಕಟೇಶ್ ಕಲಾಲ್ ಇದ್ದರು. ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷರು ಹಾಗೂ ಕಲಬುರಗಿಯ ಕೆಬಿಎನ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಸೈಯದ್ ಶಾ ಅಲಿ ಹುಸೇನ್ ಇವರಿಗೆ ಜೂನ್ 14ರಂದು ನಗರದ ವಾಲ್ಕಟ್ ಮೈದಾನದ ಆವರಣದಲ್ಲಿ ಸಂಜೆ 8:30ಕ್ಕೆ ಸನ್ಮಾನ ಸಮಾರಂಭ ಹಾಗೂ ಭಾರತದ ಪರಿಸ್ಥಿತಿ ಮತ್ತು ನಮ್ಮ ಜವಾಬ್ದಾರಿ ಕುರಿತು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘಟಕ ಮೊಹಮ್ಮದ್ ಶಾಲಂ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪಕ್ಷಾತೀತ ಧರ್ಮಾತೀತವಾಗಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅನೇಕ ಧರ್ಮಗುರುಗಳು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು, ಧರ್ಮಗುರುಗಳು ಭಾಗವಹಿಸಲಿದ್ದಾರೆ. ಹೈದರಾಬಾದ್, ತೆಲಂಗಾಣ ರಾಜ್ಯದ ನಾನಾ ಕಡೆಗಳಿಂದ ಧರ್ಮಗುರುಗಳು ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಯಶಸ್ಸಿಗೆ ಸಚಿವ ಎನ್ಎಸ್ ಬೋಸರಾಜ್, ಬಶೀರುದ್ದೀನ್ ಸೇರಿ ಅನೇಕರು ಸಹಕಾರ ನೀಡಿದ್ದಾರೆ ಎಂದರು. ನಗರಸಭೆಯ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಭೂದೇಪವರು ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಇವರೆಲ್ಲ ಅವರು ಸ್ವತಃ ಊಟದ ವ್ಯವಸ್ಥೆ ಮಾಡಿ ನಾವೆಲ್ಲ ಊಟದ ಜವಾಬ್ದಾರಿ ತಗೊಂಡು ನಾವೆಲ್ಲ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಒಂದು ಕೆಲಸ ಮಾಡ್ತಂತ ಅವರು ಒಪ್ಕೊಂಡಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಈ ಕಾರ್ಯಕ್ರಮ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೈ ಜೋಡಿಸಿ ಮುಂದೆ ಬಂದು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಅವ್ರು ಬಂದವ್ರಿಗೆ ನಾನು ಹೆಸರು ಹೇಳಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಯಾರು ಎಲ್ಲರೂ ಬರ್ಬೋದು. ಇದು ಜಾತಿ ಧರ್ಮ ಬಿಟ್ಟು ರಾಜಕೀಯ ಪಕ್ಷ ಹೊರತುಪಡಿಸಿ ರಾಜಕೀಯ ಪಕ್ಷ ಅಂತ ಏನಿಲ್ಲ, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದೀವಿ. ಎಲ್ಲರಿಗೂ ಆಹ್ವಾನ ಕೊಟ್ಟಿವಿ, ಎಲ್ಲರೂ ಬರ್ತಾ ಇದ್ದೀವಿ. ಯಾರ್ಯಾರು ಕೆಲಸ ಮಾಡ್ತಿದ್ರು ಅವ್ರಿಗೆ ನಾನು ಬಶೀರುದ್ದೀನ್ ಬೋಸರಾಜ್ ಅಂತಲ್ಲ, ಎಲ್ಲರೂ ಹೆಸರು ಈ ಕೆಲಸ ಯಾರು ಮಾಡಾಕತ್ತಾರೆ ಅವ್ರ ಹೆಸರು ಹಾಕತ್ತೀನಿ ಅಷ್ಟೇ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಾನು ಈ ಮನವಿ ಮಾಡ್ತಾನೆ, ಈ ಪ್ರೆಸ್ ಮೀಟ್ ಮುಖಾಂತರ ಮನವಿ ಮಾಡ್ತೀನಿ ಎಲ್ಲರೂ. ಯಾಕಂದ್ರೆ ಈ ರಾಜಕೀಯ ಪಕ್ಷ ಬಿಟ್ಟು ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಗುಲ್ಬರ್ಗ ಶರೀಫ್ನ ಬಂಧನವಾದ ದರ್ಗಾ ಏನಿದೆ ಅತಿ ದೊಡ್ಡ ದರ್ಗಾ ಇದು ನಮ್ಮ ದಕ್ಷಿಣ ಭಾರತದಲ್ಲಿ. ಅಜ್ಮೀರ್ ದರ್ಗಾ ಆದ್ಮೇಲೆ ನಮ್ಮ ಗುಲ್ಬರ್ಗ ಶರೀಫ್ ದೊಡ್ಡ ದರ್ಗಾ ಅದು. ಅವರ ಪೀಠಾಧೀಶರು ಅಂತ ನಮ್ಮ ಧರ್ಮ ಗುರುಗಳಾದಂತ ಅವರು ನಮ್ಮ ಅಲಿವುಲ್ ಹಸೇನ್ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಾವೆಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಹೆಸರು ಹೇಳಿದ್ರು. ಅನ್ಯಥಾ ಯಾರು ಎಲ್ಲರೂ ಎಲ್ಲ ಪಾರ್ಟಿಯವರು, ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು, ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲರೂ ಆಗಮಿಸಲಿಕ್ಕೆ ನಾವು ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದೀವಿ. ಅದಕ್ಕೆ ಎಲ್ಲರೂ ಬರ್ಬೋದು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ. ನಾನು ರಾಯಚೂರಿನ ಸಮಸ್ತ ಎಲ್ಲ ನಾಗರಿಕರಿಗೆ, ನಮ್ಮ ಮುಸ್ಲಿಂ ಬಾಂಧವರಿಗೆ ಹಾಗೂ ನಮ್ಮ ಎಲ್ಲ ಎಲ್ಲ ಧರ್ಮದ ಜಾತಿಗೆ ಮುಕ್ತವಾಗಿ ಭಕ್ತಾದಿಗಳು, ನಮ್ಮ ಬಂಧನ ದರ್ಗಾದ ಭಕ್ತಾದಿಗಳಿಗೆ ಎಲ್ಲರಿಗೂ ರಾಯಚೂರಿನ ಸಮಸ್ತ ನಾಗರಿಕರು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಅತ್ಯಂತ ಯಶಸ್ವಿಯಾಗಿ ತಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಾವು ಅನುಕೂಲ ಮಾಡಿಕೊಡಿ. ಹಿರಿಯ ನ್ಯಾಯವಾದಿ ಜಾವೇದ್ ಉಲ್ ಹಕ್ ಮಾತನಾಡಿ, ನೂತನವಾಗಿ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕಲಬುರಗಿ ಹಜರತ್ ಖಾಜಾ ಬಂದೆ ನವಾಜ್ ಸಜ್ಜಾದೆ ಆಗಿರುವ ಡಾಕ್ಟರ್ ಸೈಯದ್ ಶಾ ಅಲಿ ಹುಸೇನ್ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಭಾರತದ ಪ್ರಸ್ತುತ ಪರಿಸ್ಥಿತಿ, ನಮ್ಮ ಜವಾಬ್ದಾರಿ ಕುರಿತು ಅನೇಕ ಗಣ್ಯರು ಮಾತನಾಡಲಿದ್ದಾರೆ ಎಂದರು. ಕಳೆದ 1 ತಿಂಗಳಿನಿಂದ ಸಿದ್ಧತಾ ಕಾರ್ಯ ನಡೆಸಲಾಗಿದೆ ಎಂದರು. ಅದರಲ್ಲಿ ಒಂದು ಯಾವ ಭಾಗ ಅಂದರೆ ಭಾರತದ ಪ್ರಸ್ತುತ ಪರಿಸ್ಥಿತಿ ಮತ್ತು ನಮ್ಮ ಜವಾಬ್ದಾರಿ, ಇದರ ಬಗ್ಗೆ ಮಾತನಾಡುವವರಿದ್ದಾರೆ. ನಾವು ಈ ಸನ್ಮಾನ ಸಮಾರಂಭಕ್ಕೆ ಒಂದು ಕಮಿಟಿ ಮಾಡಿದ್ದೀವಿ. ಅದರ ಅಧ್ಯಕ್ಷರು ಮುಸವಳ್ಳಿ ಸಾಹೇಬರು, ಶಾಲಂ ಸಾಹೇಬರು, ಅಮಿತುದ್ದೀನ್ ಸಾಹೇಬರು, ವಿನಾಯಕುಲ್ಲಾ ಸಾಹೇಬರು, ಜಮಾತ್ ಇಸ್ಲಾಮಿ ಮುಖ್ಯಸ್ಥರು ಮತ್ತು ಜಮೀಲ್ ಸಿರಾಜಿ ಅವರು ಎಲ್ಲರೂ ಕೈ ಜೋಡಿಸಿ 15 ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ನಾವು 2 ಸಲ ಕಾರ್ಯಕ್ರಮ ಇಟ್ಟಿದ್ದೀವಿ. ಕೆಲವು ಅನಾನುಕೂಲದಿಂದ ನಾವು 2 ಕಾರ್ಯಕ್ರಮಗಳನ್ನು ರದ್ದುಪಡಿಸಲಾಗಿ ಮುಂದೆ ಇಟ್ಟಿದ್ದೀವಿ. ಈಗ 14ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲ ಜಾತಿಗಳಿಂದ ಸಾರ್ವಜನಿಕ ಕಾರ್ಯಕ್ರಮ ಇದೆ.
ಆ ಜಾತಿ ಪಾತಿಗೆ ಬಿಟ್ಟಿದ್ದಲ್ಲ, ಸಾರ್ವಜನಿಕ ಕಾರ್ಯಕ್ರಮ. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಎನ್.ಎಸ್. ಬೋಸರಾಜ್ ಸಾಹೇಬರು, ನಮ್ಮ ಸಚಿವರು ಮತ್ತು ಶ್ಯಾಣಪ್ಪ ಪ್ರಕಾಶ್ ಪಾಟೀಲ್ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ MLAs, ex-MLAs, ಜಾತಿ MLCsಗಳು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರಿಗೂ ಹೋಗಿ ನಮ್ಮ ಶಾರದ್ ಸಾಹೇಬರು ಮತ್ತು ನಮ್ಮ ಮನೋಹರಿ ಸಾಹೇಬರು ಭೇಟಿಯಾಗಿ ಕೊಟ್ಟಿದ್ದೇನೆ. ಮತ್ತು ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಜಿ. ಕುಮಾರ್ ನಾಯ್ಕ್ ಸಹ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಎಲ್ಲ ತಾಲೂಕು MLAಗಳು ಬರ್ತಾರೆ. ಅವರಿಗೆ ನಾವು ಹೋಗಿ ಕಾರ್ಡ್ ಕೊಟ್ಟಿದ್ದೀವಿ. ಎಲ್ಲ ಸಮತ್ರ ಯಾವುದು ಇದು ರಾಜಕೀಯ ಫಂಕ್ಷನ್ ಅಲ್ಲ, ಸಾರ್ವಜನಿಕ ಫಂಕ್ಷನ್. ಮತ್ತೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯ ಋಣಿಯಾಗಿರುವಂಥ ನಮ್ಮ ಎನ್.ಎಸ್. ಬೋಸರಾಜ್ ಸಹ, ಎನ್.ಎಸ್. ಬೋಸರಾಜ್ ಮತ್ತು ಅವರ ರವಿ ಬೋಸರಾಜ್ ಸಹ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ನಾವೆಲ್ಲರ ಕಲ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಪತ್ರಿಕಾ ಮಾನವಿ ಸಜ್ಜಾದೆ ಸೈಯದ್ ಶಾ ಹುಸೇನಿ ಮುತವಾಲಿ ಮಾತನಾಡಿ, ಜಾತಿ ಧರ್ಮ ಪಕ್ಷಾತೀತವಾಗಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯ ಜನರು ಭಾಗವಹಿಸಲಿದ್ದಾರೆ. ಅನೇಕ ಧರ್ಮಗುರುಗಳು ಭಾಗವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಎಂದರು. रूहानी शख्सियत और हिंदू, मुस्लिम, सिख, ईसाई में तमाम जाति के लोगों में भाईचारगी, मोहब्बत, उल्फत का पैगाम देने वाली रूहानी शख्सियत, सूफी बेमिसाल हज़रत सैयद शाह मोहम्मद अल-हुसैनी अल-मारूफ, हज़रत ख्वाजा बंदा नवाज गेसुदराज बुलंद परवाज रहमतुल्लाह तआला अलैह गुलबर्गा शरीफ के 24वें सज्जादा नशीन और मसनद नशीनी पे फाइज होने पर जिनके वालिद बुजुर्गवार पीर तरीक़त हजरत डॉक्टर सैयद शाह खुसरो हुसैनी साहब किबला इस दुनिया से रिहलत फरमाए, यानी कि इंतकाल फरमाने के बाद हजरत सैयद शाह अली अल हुसैनी साहब किबला मददुल्लाहुल आली उस मसनद पे फाइज हुए और साथ ही साथ इस कर्नाटक स्टेट बोर्ड के चेयरमैन मुंतखब हुए। इन दोनों नेमतें अल्लाह ने उनको अता फरमाया है। इसी के ज़िमन में ಈ ಸಂದರ್ಭದಲ್ಲಿ ಸೈಯದ್ ಹೈದರುದ್ದೀನ್, ಅಮೀರುದ್ದೀನ್ ಖಾದ್ರಿ, ಖಾಲಿದ್ ಸಾಹೇಬ್, ಅಬ್ದುಲ್ ಮತೀನ್, ಇನಾನುದ್ದೀನ್, ಜಮೀರ್ ಸಿರಾಜ್, ಫೈಜಾಜುದ್ದೀನ್ ಸೇರಿ ಅನೇಕರು ಇದ್ದರು. ಜಿಲ್ಲೆಯಲ್ಲಿ ಹಾದು ಹೋಗಿರುವ ಚೆನ್ನೈ ಸೂರತ್ ರಸ್ತೆಯನ್ನು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಕುಮಾರ್ ನಾಯಕ್ ಅವರು ಭಾರತ್ ಮಾಲಾ ರಸ್ತೆಯ ಕಾಮಗಾರಿ ಗುಣಮಟ್ಟದ ಕುರಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ವೀಕ್ಷಣೆ ನಡೆಸಿ ಸಭೆ ನಡೆಸಿದರು. ಪ್ರಾಧಿಕಾರದ ಕ್ಯಾಂಪ್ಗೆ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸಿದರು. ಹಾಗೆ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿರಬೇಕು, ಆದಷ್ಟು ಬೇಗನೆ ಈ ಕಾಮಗಾರಿ ಪೂರ್ಣಗೊಳ್ಳಬೇಕು, ಕ್ರ್ಯಾಕ್ ಕಂಡುಬರುವ ಸ್ಥಳಗಳಲ್ಲಿ ಪುನಃ ಕೆಲಸವನ್ನು ಮಾಡಿಸಲು ರಾಷ್ಟ್ರೀಯ ಪ್ರಾಧಿಕಾರದ ಯೋಜನೆ ನಿರ್ದೇಶಕರಿಗೆ ಸೂಚಿಸಿದರು. ಭಾರತ್ ಮಾಲಾ ಯೋಜನೆಯ ಪ್ಯಾಕೆಟ್ 3 ಮತ್ತು 4 ನನ್ನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಇರುವುದರಿಂದ ಈ ಕಾಮಗಾರಿಯು ಅತ್ಯಂತ ಗುಣಮಟ್ಟದಿಂದ ಕೂಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನೆ ನಿರ್ದೇಶಕರು ಭಾವನೇಶ್ ಕುಮಾರ್, ಪ್ರಾಧಿಕಾರದ ಸಿಬ್ಬಂದಿಗಳಾದ ಮಂಜುನಾಥ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕಲ್ಮಲ ಜಂಕ್ಷನ್ನಿಂದ ಸಿಂಧನೂರುವರೆಗೆ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಗುಣಮಟ್ಟದಿಂದ ಕೈಗೊಳ್ಳುವಂತೆ ಸಂಸದ ಜಿ. ಕುಮಾರ್ ನಾಯಕ್ ಅವರು ಕೆಐಡಿಸಿಎಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಒಟ್ಟು ಯೋಜನೆ 1,695.55 ಕೋಟಿ ರೂಪಾಯಿಗಳಿಗೆ ಅನುಮೋದನೆ ಪಡೆದಿದ್ದು, ಈ ಕಾಮಗಾರಿಯು ಸುಮಾರು 78.45 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣದಲ್ಲಿ ಸದರಿ ರಸ್ತೆಯು 30 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. ಇನ್ನುಳಿದ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಬೇಕೆಂದು ಸೂಚಿಸಿದರು. ಕಾಮಗಾರಿಯು ಗುಣಮಟ್ಟದಿಂದ ಕೂಡಿರಲಿ ಹಾಗೂ ಮುಖ್ಯ ರಸ್ತೆಯಲ್ಲಿ ಬರುವ ಹಳ್ಳಿಗಳಿಗೆ ಸೂಚನಾ ಫಲಕಗಳು ಹಾಗೂ ರಸ್ತೆ ಮಧ್ಯದಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ಕಡೆ
ಡಿವೈಡರ್ಗಳನ್ನು ಮಾಡಿ ಅವಶ್ಯಕತೆ ಇರುವ ಕಡೆ ಸೇತುವೆ ಕೆಳಗಡೆ ಅಂಡರ್ ಪಾಸ್ ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಿ ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಕೆಐಡಿಸಿಎಲ್ನ ಇಇ ತಿರುಮಲ ಮುರಳೀಧರ್, ಎಇಇ ಮಂಜುನಾಥ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತ ಹೋರಾಟಗಾರ ಚೆನ್ನಬಸವಪ್ಪ ಬೆಟ್ಟದೂರು ಸ್ಮರಣ ದಿನ, ಅಧ್ಯಯನ ಶಿಬಿರ, ಪರ್ಯಾಯ ರಾಜಕೀಯ ಶಕ್ತಿಯ ಅನಿವಾರ್ಯತೆ ಇದೆ, ರಾಘವೇಂದ್ರ ಕುಷ್ಟಗಿ. ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಅವರಿಂದ ಸುಳ್ಳು ಜಾತಿ ಪ್ರಮಾಣ ಪತ್ರ, ಮೀಸಲು ದುರ್ಬಳಕೆ, ಜನಪ್ರತಿನಿಧಿ ನ್ಯಾಯಾಲಯದ ಮೊರೆ, ಪಿ ನರಸಪ್ಪ. ಜೂನ್ 14ರಂದು ಡಿಗ್ರಿ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ, ಡಾಕ್ಟರ್ ಯಂಕಣ್ಣ. ಜೂನ್ 14ರಂದು ವಕ್ಫ್ ಬೋರ್ಡ್ ನೂತನ ಅಧ್ಯಕ್ಷರಿಗೆ ಸನ್ಮಾನ, ಅನೇಕ ಧರ್ಮಗುರುಗಳು ರಾಜಕೀಯ ನಾಯಕರು ಭಾಗಿ, ಮೊಹಮ್ಮದ್ ಶಾಲಂ. ಸಂಸದರಿಂದ ಭಾರತ ಮಾಲಾ ರಸ್ತೆ ಕಾಮಗಾರಿ ಗುಣಮಟ್ಟ ಪರೀಕ್ಷೆ, ಅಧಿಕಾರಿಗಳೊಂದಿಗೆ ಸಭೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.